ವಾಲ್ಮೀಕಿ ನಿಗಮದ ಹಗರಣ ಬಹುಕೋಟಿ ಹಗರಣ ಎಲ್ಲೆಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ಪ್ರಶಾಂತ್, ಸದ್ಯಕ್ಕಂತೂ ಒಬ್ಬ ಸಚಿವರ ತಲೆದಂಡ ಆಗಿದೆ, ಅಂದರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ಇನ್ನುಳಿದಂತೆ ಇನ್ನೊಬ್ಬ ಸಚಿವರ ಹೆಸರು, ಶಾಸಕರ ಹೆಸರು, ಯಾರು ಆರೋಪಿಗಳು ಅಂತ ಈಗಾಗಲೇ ಹೆಸರು ಮೆನ್ಷನ್ ಆಗಿದೆಯೋ, ಅರೆಸ್ಟ್ ಆಗಿದ್ದಾರೋ ಅವ್ರುಗಳೇ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಲೆಟ್ಸ್ ವೇಟ್, ಬಿಕಾಸ್ ಪರಶುರಾಮ ಆ ಆರೋಪವನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ ಏನು ಹೇಳುತ್ತೆ, ಅವ್ರದ್ದು ತನಿಖೆಯನ್ನು ಒಳಪಡಿಸ್ಲಿಕ್ಕೆ ಹೇಳುತ್ತಾ, ಇವೆಲ್ಲವೂ ಮುಂದಿದ್ದ ಸಂಗತಿಗಳು. ಆದರೆ ಜನಸಾಮಾನ್ಯರಾಗಿ ಅರ್ಥ ಆಗದೇ ಇರೋ ವಿಚಾರ ಭಾವನಾ, ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಸರ್ಕಾರಿ ಖಜಾನೆಯಿಂದ ಹೊರಗಡೆ ಹೆಂಗೆ ಹೋಗುತ್ತೆ? ಕಳೆದ ಡಿಸೆಂಬರ್ನಲ್ಲೇ ಎಷ್ಟು ಅನೇಕ ನಿಗಮಗಳಲ್ಲಿ ಈ ರೀತಿಯ ಹಣದ ದುರ್ಬಳಕೆಯ ಮಾಹಿತಿ ಸರ್ಕಾರಕ್ಕಿತ್ತು. ಸರ್ಕಾರ ಏನು ಮಾಡ್ತದಂತ ಒಬ್ಬ ಅಂದರೆ ನನಗನ್ಸುತ್ತೆ ನೋಡಿ, ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಹೊರಗಡೆ ಹೋಗುತ್ತೆ. ಕೆಲವರು ಭಾಳ ಅದನ್ನು ಕ್ಯಾಶುವಲ್ ರೂಪದಲ್ಲಿ ಹೇಳ್ತಾಯಿದ್ರು, ಚುನಾವಣೆ ಕೆಲಸಕ್ಕೆ ಬಳಕೆ ಆಗತ್ತೆ ರೀ, ಮತ್ತು ವಾಪಸ್ಸು ಖಜಾನೆಗೆ ಬರುತ್ತೆ ಅಂತಂದರೆ ಏನು ಅರ್ಥ ಏನದರದು? ಯಾಕೆ ಬೇರೆ ಬೇರೆ ಕಂಪ್ನಿಗಳಿಗೆ ಹಣ ಹೋಯಿತು? ಆ ಕಂಪ್ನಿಗಳು ಹೇಗೆ ಇವ್ರಿಗೆ ಹಣ ಕೊಟ್ಟರು, ಯಾರಿಗೆ ಕೊಟ್ಟರು? ಈಗ ತೆಲಂಗಾಣ ಚುನಾವಣೆಗೆ ಬಳಕೆ ಆಯಿತಾ, ಇನ್ನೊಂದು ಕಡೆ ಬಳಕೆ ಆಯಿತಾ? ಇಲ್ಲಿ ಹೇಳ್ತಾರೆ ಬಿ ಜೆ ಪಿ ಕಾಲದಲ್ಲೂ ಕೂಡ ಹೀಗೆ ಆಗ್ತಾಯಿತ್ತು. ಅಂದರೆ ಅದನ್ನು ತನಿಖೆ ಒಳಪಡಿಸೋರು ಯಾರು? ತನಿಖೆ ಒಳಪಡಿಸ್ಬೇಕು. ಆ್ಯಂಡ್ ಖಜಾನೆಯ ಹಣವನ್ನು ಈ ರೀತಿ ಬೇಕಾಬಿಟ್ಟು ದುರುಪಯೋಗ ಪಡಿಸ್ಕೊಳ್ಳೋದು, ವಾಪಸ್ ಬರುತ್ತೆ ಅನ್ನೋದು. ಹಣವನ್ನು ಒಂದು ಸ್ಪೆಸಿಫಿಕ್ ಪರ್ಪಸ್, ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿಗೆ, ವಾಲ್ಮೀಕಿ ಸಮುದಾಯದಲ್ಲಿ ಯಾರೋ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡಿರ್ತಾರೆ, ಆ ಯೋಜನೆಗಳನ್ನು ನಿಗಮ ರೂಪಿಸುತ್ತೆ. ಅದಕ್ಕೋಸ್ಕರ ಹಣವನ್ನು ಇಡಲಾಗಿದೆ. ನೀವು ಯಾವ ಕಾರಣಕ್ಕೋಸ್ಕರ ಇದನ್ನು ಹೇಗೆ ದುರ್ಬಳಕೆ ಆಗುತ್ತೆ? ಆಮೇಲೆ ನನಗೊಂದು ಆಶ್ಚರ್ಯ, ಅಧಿಕಾರಿಗಳು ಈ ಮಟ್ಟದ ಅಂದರೆ 50 ಕೋಟಿ 60 ಕೋಟಿ 180 ಕೋಟಿ ಹಣ ಒಂದು ಅಕೌಂಟ್ನಿಂದ ಇನ್ನೊಂದು ಅಕೌಂಟ್ ಹಾಕಲಿಕ್ಕೆ ಸಹಿ ಹೆಂಗೆ ಮಾಡ್ತಾರೆ? ಸಚಿವರು ಹೇಳಿದರು ಅನ್ನುವ ಕಾರಣಕ್ಕೋಸ್ಕರ. ಆದರೆ ಅಷ್ಟು ಕಾಮನ್ ಸೆನ್ಸ್ ಇರಲಿಲ್ವಾ? ಪ್ರಶಾಂತ್, ಇವಾಗ ಈಗ ಹೇಳ್ತಾರೆ ಇಲ್ಲ, ಸಚಿವರು ಹೇಳಿದರು, ಮೌಖಿಕ ಆದೇಶ ಕೊಟ್ಟರು, ನಾವು ಮಾಡಿಬಿಟ್ವಿ ಅಂತ. ನಾವು MD ಆಗಿ ನಿಮ್ಮನ್ನು ಕೂರಿಸಿರೋದೇ ಅದಕ್ಕಲ್ಲಿ. ಈ ರೀತಿ ಯಾರೋ ಹೇಳಿದರು, ಮೌಖಿಕ ಆದೇಶ ಕೊಟ್ಟರು, ಹಣ ಕೊಟ್ಟುಬಿಡ್ತೀರಾ? ಪ್ರಶಾಂತ್, ನಿಮ್ಗೆ ಅನ್ಸುತ್ತಾ MDಗಳ ಕೈಯಲ್ಲೋ ಅಥವಾ ಅಧಿಕಾರಿಗಳ ಕೈಯಲ್ಲೋ ಇರುತ್ತೆ ಅದು ಅಂತ? ಭಾವನಾ ನೋಡಿ, ಇದರಲ್ಲಿ ಕೇವಲ ಅಧಿಕಾರಿಗಳ ನನ್ನ ಪ್ರಶ್ನೆ ಇರೋದು, ಇಷ್ಟು ನೂರಾರು ಕೋಟಿ, 50, 80, 100 ಕೋಟಿ ಇವುಗಳು ಸರ್ಕಾರದ ಗಮನದಲ್ಲಿಲ್ಲದೆ ಅಧಿಕಾರಿಗಳು, ಬರೀ ಸಚಿವರು ಮಾತ್ರ ಇದನ್ನು ಹಿಂಗೆ ಸಾಗಿಸೋದಕ್ಕೆ ಸಾಧ್ಯವಾ? ಡೆಫಿನೆಟ್ಲಿ ಇದೊಂದು ಪ್ರಶ್ನೆ. ಯಾಕಂದರೆ ಇಷ್ಟು ದೊಡ್ಡ ಮೊತ್ತದ ಹಣ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದೆ, ಯಾರೋ ಡ್ರಾ ಮಾಡ್ತಿದ್ದಾರೆ. ಇದು ಹೇಗೆ ನಡೆಯುತ್ತೆ? ಅದನ್ನು ನೋಡಿ, ಹಗರಣಗಳು ಹೊಸ ಮಾಹಿತಿಗಳನ್ನು ಬೆಳಕಿಗೆ ತರ್ತವೆ. ನಾವೀಗ ಹಗರಣ ಅಂತಂದ ತಕ್ಷಣ ಮೊದಲೆಲ್ಲ ಹೇಗೆ ನಡೀತೈತೆ, ಯಾವುದೋ ಟೆಂಡರ್ನಲ್ಲಿ ಪರ್ಸೆಂಟೇಜ್ ತೆಗೆದುಕೊಂಡ್ರು, ನಂತರ ಟೆಂಡರ್ ಕಾಮಗಾರಿನೇ ನಡೆಸಿಲ್ಲ, ಇದೆಲ್ಲವೂ ಹಗರಣಗಳನ್ನು ನೋಡಿದ್ದೀವಿ. ಇದೊಂದು ಹೊಸ ರೀತಿ. ಇದು ಇಲ್ಲ, ಇಷ್ಟು ನಿಗಮ ಮಂಡಳಿಗಳು ಯಾಕೆ ಮಾಡಿದರು ಅನ್ನೋದು ನನಗೆ ಈಗ ಅರ್ಥ ಆಗ್ತಾಯಿದೆ. ಆ ನಿಗಮ ಮಂಡಳಿ ಅವು ಏನು ಕೆಲಸ ಮಾಡ್ತವೆ, ಎಷ್ಟು ಕೆಲಸ ಮಾಡ್ತವೆ, ಎಷ್ಟು ದುಡ್ಡು ಎಲ್ಲಿಗೆ ಹೋಗಿದೆ, ಅದೊಂದೇ ಪ್ರಶ್ನಾರ್ಥಕ. ಈ ಜಾತಿಗೆ ಇಷ್ಟು ದುಡ್ಡು, ಆ ಜಾತಿಗೆ ಇಷ್ಟು ದುಡ್ಡು, ಈ ಜಾತಿಗೆ ಇಷ್ಟು ದುಡ್ಡು. ನಂತರ ನೋಡಿದರೆ ಆ ನಿಗಮಗಳಲ್ಲಿನ ಹಣ ಅಲ್ಲಿಂದ ಬೇಕಾದಾಗ ವರ್ಗಾವಣೆ ಆಗ್ತಾ ಇದೆ ದೊಡ್ಡ ಪ್ರಮಾಣದಲ್ಲಿ. ಒಂದು ಮೌಖಿಕ ಆದೇಶ ಟ್ರಾನ್ಸ್ಫರ್ ಆಗುತ್ತೆ ದುಡ್ಡು. ಇದರಲ್ಲಿ ಅಧಿಕಾರಿಗಳದ್ದು ದೊಡ್ಡ ತಪ್ಪಿದೆ. ಬರೀ ಮೌಖಿಕ ಆದೇಶದ ಮೇಲೆ ಹೇಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ? ಆ್ಯಂಡ್ ನಂಗೆ ಗೊತ್ತಿಲ್ಲ, ಈಗ ನಾಗೇಂದ್ರ, ಅದರಲ್ಲಿ ನಾಗೇಂದ್ರರ ಪಾತ್ರದ ಬಗ್ಗೆ ಪದ್ಮನಾಭ್ SIT ಹೇಳಿದೆ, ಇಲ್ಲ ನಾಗೇಂದ್ರ ಅವರ ಕಾರಣದಿಂದ ನಾನು ಮಾಡಿದೆ ಅಂತಕ್ಕಂಥದ್ದು. ನಂತರ ಅದನ್ನು ಸಾಕ್ಷ್ಯ ನಾಶಪಡಿಸಲಿಕ್ಕೆ ಕೆಲವು ಸಚಿವರುಗಳ ಸಭೆ ನಡೆಸುತ್ತೆ. ಇನ್ನು ಯಾರು ಹೇಳ್ತಾರೆ, ಇಲ್ಲ ತೆಲಂಗಾಣಕ್ಕೆ ಹಣ ಹೋಗಿತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ತೆಲಂಗಾಣದಲ್ಲಿ ಸರ್ಕಾರನೇ ಇದೆ, ಇಲ್ಲಿಂದ ಯಾಕೆ ಹಣ ಹೋಗ್ಬೇಕಲ್ಲಿ? ಹಣನೇ ಅಲ್ಲಿ ಅಂದರೆ ತೆಲಂಗಾಣಕ್ಕೆ ಹಣ ಯಾಕೆ ಹೋಯಿತು? ಅಥವಾ ಅಲ್ಲಿ ತೆಲಂಗಾಣ ವಿಧಾನಸಭಾ ಚುನಾವಣೆಗೆ ಹೋಗಿತ್ತಾ? ಅಂದರೆ ಲಾಟ್ ಆಫ್ ಕನ್ಫ್ಯೂಷನ್ಸ್. ಈ ಕಂಪ್ನಿಗಳಿಗೆ ಹೋಗಿದೆ, ಒಂದು 10 ಕಂಪ್ನಿಗಳ ಹೆಸರುಗಳಿವೆ, ಅಲ್ಲಿಂದ ಅದು ವಿಡ್ರಾ ಆಗಿದೆ, ಇವ್ರಿಗೆ ತಂದು ಕೊಟ್ರ? ಈ ಕಂಪ್ನಿಗಳಿಗೆ ಹೋಗಿದ್ದರ ಕಾರಣ ಏನು? ಈಗ ಸಾಫ್ಟ್ವೇರ್ ಕಂಪ್ನಿಗೆ ಯಾವುದೋ ಒಂದಕ್ಕೆ ಹಣ ಹೋಗಿದೆಯಪ್ಪ, ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅಂಥದ್ದೇನು ಸಾಫ್ಟ್ವೇರನ್ನು ಮಾಡಿಕೊಟ್ರು?
ಇದು 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 ಭಾಳ ಇದರದ್ದು ಆಳಕ್ಕೆ ಹೋಗುತ್ತೆ. ಯಾಕೆ ಆಳಕ್ಕೆ ಹೋಗಿ ತನಿಖೆ ಆಗಬೇಕು ಅಂತಂದರೆ ಇದು ನಡೀತಾ ಇದೆ ಅಂದರೆ ಬರೀ ಇದು ಒಂದು ನಿಗಮದಲ್ಲಿ ನಡೀತಾ ಇಲ್ಲ. ಅದು ಇನ್ನೂ ಅನೇಕ ನೋಡಿ, ನೀವು ಕರೆಕ್ಟಾಗಿ ತನಿಖೆ ನಡೆದ್ರೆ ಇನ್ನೂ ಅನೇಕ ನಿಗಮಗಳ ಹೆಸರುಗಳು ಬರ್ತವೆ ಅದರಲ್ಲಿ. ಎಷ್ಟೆಷ್ಟು ನಿಗಮದಿಂದ ಎಷ್ಟೆಷ್ಟು ಲೂಟಿ ಆಗಿದೆ ಅನ್ನೋದನ್ನ ಚೆಕ್ ಮಾಡಬೇಕಾದ ರೈಟ್ ಟೈಮ್. ಆಮೇಲೆ ನಿನ್ನೆ ಅದಕ್ಕೆ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇಲ್ಲ BJP ಸರ್ಕಾರದ ಕಾಲದಲ್ಲೂ ನಡೆದಿದೆ ಮಾಡಿ ತನಿಖೆ. ಎಲ್ಲ ನನಗನ್ಸುತ್ತೆ ಇದು ಎಲ್ಲವೂ ಒಂದ್ಸಲ ಕರೆಕ್ಟಾಗಿ ತನಿಖೆ ಆಗಬೇಕಿದೆ. ಅಲ್ಲ, ಯಾವ ಸರ್ಕಾರ ಇದ್ದಾಗ ಆಗಿದ್ರೂ ತನಿಖೆ ಆಗ್ಬೇಕು, ಜನರು ದುಡ್ಡದು. ಡೆಫಿನೆಟ್ಲಿ ಈ ತನಿಖೆ ಆದಾಗ ಇದರ ಆಳಕ್ಕೆ ಹೋದಾಗ ಗೊತ್ತಾಗತ್ತೆ. ಈ ನಿಗಮ ಮಂಡಳಿಗಳ ನನಗನ್ಸುತ್ತೆ ನೋಡಿ, ಈ ನಿಗಮ ಮಂಡಳಿಗಳ ಪ್ರೊಡಕ್ಟಿವಿಟಿ ಏನು ಅನ್ನೋದು ಕೂಡ ಇದರಲ್ಲಿ ತನಿಖೆಯಲ್ಲಿ ಗೊತ್ತಾಗಬೇಕು. ನೀವು ಫಿಸಿಬಿಲಿಟಿ ಟೆಸ್ಟ್ ನಡೆಸ್ತೀರಾ, ಪರ್ಫಾರ್ಮೆನ್ಸ್ ಟೆಸ್ಟ್ ನಡೆಸ್ತೀರಾ, ಆ ನಿಗಮ ಮಂಡಳಿಗಳದ್ದು ಟೆಸ್ಟ್ ನಡೆಸಿ. ಏನು ಮಾಡ್ತಾ ಇವೆ, ಎಲ್ಲಿ ದುಡ್ಡು ಹೋಗ್ತಾ ಇದೆ. ಯಾಕಂದರೆ ಸರ್ಕಾರದ ದುಡ್ಡು, ಅದು ಜನರ ದುಡ್ಡು. ಯಾವುದೋ ಒಂದು ಪಕ್ಷಕ್ಕೆ ಬೇಕಂತೆ ಚುನಾವಣೆಗೆ ತಕ್ಕೊಂಡ್ರಂತೆ, ಆಮೇಲೆ ಮತ್ತೆ ವಾಪಸ್ ಕೊಟ್ರಂತೆ. ನಾಳೆ ನನಗನ್ಸುತ್ತೆ ಹೆಂಗೆ ನಡೀಬೋದು ಅಂತಂದರೆ, ಆಯ್ತಪ್ಪ ಅಪಾರ ಪ್ರಮಾಣದ ಹಣ ಇದೆ, ಜೂನ್ನಲ್ಲೇ ನಿಮ್ಗೆ ಬೇಕಾಗತ್ತೆ, 6 ತಿಂಗಳು ಬಡ್ಡಿಗೆ ಕೊಡ್ತಾರೆ. ನಾಳೆ ಯಾವುದೋ ಒಂದು ದೊಡ್ಡ ಕಾಂಟ್ರಾಕ್ಟರ್ಗೆ ಬಡ್ಡಿ ಕೊಟ್ಟು 1% 2% ಬಡ್ಡಿ ತೊಗೋಬೋದು, ಏನೋ ನಡಿಬೋದಲ್ಲ. ಆದರೆ ನಿಗಮ ಮಂಡಳಿಗಳಲ್ಲಿ ಏನು ನಡೆದಿದೆ ಅನ್ನೋದನ್ನ ಈಗ ಹುಡುಕಬೇಕಾಗಿರೋ ಅನಿವಾರ್ಯತೆ ಬಂದು ನಿಂತಿದೆ. ಯಾವ ನಿಗಮ ಮಂಡಳಿಗಳನ್ನು ಎಷ್ಟು ಬಳಸ್ಕೊಂಡಿದ್ದಾರೆ, ದುಡ್ಡು ಅಲ್ಲಿಂದ ಎಲ್ಲಾದರೂ ಹೋಗಿದ್ರೆ. ಇದು ಕೇವಲ ಒಂದು ನಿಗಮ ಮಂಡಳಿಯ ವಿಷಯ. ಉಳಿದ ನಿಗಮ ಮಂಡಳಿಗಳಲ್ಲಿ ಇರುವ ನೂರಾರು ಕೋಟಿ ರೂಪಾಯಿಗಳು ಏನಾಗಿವೆ ಅನ್ನೋದನ್ನ ಸದ್ಯಕ್ಕೆ ಒಂದು ಸಲ ಆಮೇಲೆ ಮುಖ್ಯಮಂತ್ರಿಗಳಿಂದ ಬಹಳ ನಿರೀಕ್ಷೆ ಇದೆ ಇದರಲ್ಲಿ. ಬಿಕಾಸ್ ಸಿದ್ದರಾಮಯ್ಯನವ್ರದ್ದೊಂದು ಕ್ಲೀನ್ ಇಮೇಜ್ ಇದೆ. ಆ್ಯಂಡ್ ಸಿದ್ದರಾಮಯ್ಯನವರು ಒಂದು ಫಿಸ್ಕಲ್ ಪ್ರುಡೆನ್ಸ್ಗೆ ಅವರ ಹೆಸರನ್ನು ತೆಗೆದುಕೊಳ್ಳಾಗುತ್ತೆ, ಫಿಸ್ಕಲ್ ಡಿಸಿಪ್ಲಿನ್ಗೆ ಅವರ ಹೆಸರನ್ನು ತೆಗೆದುಕೊಳ್ಳಾಗುತ್ತೆ. ಹಣಕಾಸು ಇಲಾಖೆಯನ್ನು ಅವರೇ ನಡೆಸ್ತಾರೆ. ಹೀಗಾಗಿ ಇದರ ಆಳಕ್ಕೆ ಸಿದ್ದರಾಮಯ್ಯನವರು ಹೋಗಿ ತಮ್ಮದೇ ಸರ್ಕಾರದ ಸಂದರ್ಭದಲ್ಲಿ ಅಥವಾ ಹಳೆಯ ಸರ್ಕಾರದ ಸಂದರ್ಭದಲ್ಲಿ ಈ ನಿಗಮ ಮಂಡಳಿಗಳಿಂದ ಹಣ ಹೇಗೆ ಹೊರಗೆ ಹೋಗುತ್ತೆ, ಯಾಕೆ ಹೋಗುತ್ತೆ, ಮೌಖಿಕ ಆದೇಶದ ಮೇಲೆ ಹೇಗೆ ನನಗೊಂದು ಅರ್ಥ ಆಗ್ತಾ ಇಲ್ಲ. ಮೌಖಿಕ ಆದೇಶದ ಮೇಲೆ 50ಕ್ಕೂ ಹೆಚ್ಚು ಕೋಟಿ ರೂಪಾಯಿಯಷ್ಟು ಹಣ ಅಲ್ಲಿಂದ ಇಲ್ಲಿಗೆ ವರ್ಗಾವಣೆ ಹೇಗಾಗುತ್ತೆ ಭವನ? ನೋಡೋಣ ಮುಂದಿನ ದಿನಗಳಲ್ಲಿ ಉಳಿದ ನಿಗಮ ಮಂಡಳಿಗಳ ಬಗ್ಗೆನೂ ಗಮನ ಹರಿಸ್ತಾರ. ಈ ಪ್ರಕರಣ ಯಾವ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಪಡ್ಕೊಳ್ಳುತ್ತೆ ಅನ್ನೋದು ಸದ್ಯದ ಪ್ರಶ್ನೆ. ಯಾಕೆಂದರೆ ಯಾರ್ಯಾರ ವಿರುದ್ಧ ಪ್ರಕರಣ ಆರೋಪ ಕೇಳಿ ಬಂದಿದೆಯೋ, ಅರೆಸ್ಟ್ ಆಗಿದ್ದಾರೋ ಅವರುಗಳು ಈಗ ಹೊರಗಡೆ ಬಂದು ಒಂದಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ, ಯಾರ್ಯಾರು ಇನ್ವಾಲ್ವ್ಮೆಂಟ್ ಇರಬಹುದು ಅಂತ. ಈಗ ಮತ್ತೊಬ್ಬ ಸಚಿವ, ಮತ್ತೊಬ್ಬ ಶಾಸಕನ ಹೆಸರು ಕೇಳಿ ಬರ್ತಾ ಇದೆ. ಅವರು ಈ ಕೇಸ್ನಲ್ಲಿ ಯಾವ ರೀತಿ ತಗಲಾಕೊಳ್ತಾರೆ ಅಥವಾ ಸುಮ್ಮನೆ ಬಳಸ್ತಾ ಇದ್ದಾರೆ. ಆತ್ಮಹತ್ಯೆ ನಡೆಸಿರುವ ಕಾರಣದಿಂದ ಇಷ್ಟೆಲ್ಲ ಚರ್ಚೆ ಆಗ್ತಾ ಇದೆ. ಇಲ್ಲ ಅಂದ್ರೆ ಈ ಚರ್ಚೆ ಆಗ್ತಾನೆ ಅಂದ್ರೆ ಆತ್ಮಹತ್ಯೆಗಳು ಆಗದೆ ಎಷ್ಟು ನಿಗಮಗಳಲ್ಲಿ ಏನೇನು ನಡೆದಿರಬಹುದು ಅದೊಂದು ಇನ್ನೊಂದ್ಸಲ ಅದು ಪೂರ್ಣ ತನಿಖೆ ಆಗಲೇಬೇಕಾಗಿದೆ. ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಕೇಂದ್ರ ರಾಜಕಾರಣದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.